ಗೋಲ್ಡ್ ರೇಟ್ 12,000 ರೂಪಾಯಿಗೆ ಹೋಗಿದೆ. ಇವಾಗ ಇನ್ವೆಸ್ಟ್ ಮಾಡ್ಬೋದಾ? ಕರೆಕ್ಟ್ ಟೈಮಾ ಅಂತ ಹೇಳೋರಿಗೆ ಈ ವಿಡಿಯೋ. ಈಗ ಗೋಲ್ಡ್ ರೇಟ್ 12,000 ಆಗೋಗಿದೆ. ಸ್ವಲ್ಪ ಇಳಿಲಿ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ? 3,000 ಇದ್ದಾಗಲೂ ನೀವು ಹಾಗೆ ಯೋಚನೆ ಮಾಡಿದ್ರಿ. 5,000 ಇದ್ದಾಗಲೂ ಹಾಗೆ ಯೋಚನೆ ಮಾಡಿದ್ರಿ. 7,500 ಬಂದಾಗಲೂ ಹಾಗೆ ಯೋಚನೆ ಮಾಡಿದ್ರಿ. 10 ಬಂದಾಗಲೂ ಹಾಗೆ ಯೋಚನೆ ಮಾಡಿದ್ರಿ. ಇವಾಗ 12,300 ರೂಪಾಯಿ ಇವತ್ತಿನ ಗೋಲ್ಡ್ ರೇಟ್ ಆಗಿದೆ. ಓಕೆ, ಇನ್ನು ವೆಯ್ಟ್ ಮಾಡಬೇಡಿ, ಇನ್ವೆಸ್ಟ್ ಮಾಡಿ. ಹೇಗೆ ಅಂತ ಹೇಳ್ತೀನಿ. ಗೋಲ್ಡಲ್ಲಿ ನೀವು 3 ಥರ ಇನ್ವೆಸ್ಟ್ ಮಾಡ್ಬೋದು. ಒಂದು SGB ಅಂತ, ಸಾವರಿನ್ ಗೋಲ್ಡ್ ಬಾಂಡ್ಸ್. ಸೊ ಅದು ಯಾವಾಗಲೂ ಅವೈಲೇಬಲ್ ಇರೋದಿಲ್ಲ. ಅದೇನೆಂದರೆ ನೀವು ಬಾಂಡ್ಸ್ ತೊಗೊಳ್ತೀರಾ ಗೋಲ್ಡ್ ಪ್ರೈಸಲ್ಲಿ, ಅದರಲ್ಲಿ ನಿಮಗೆ ಗೋಲ್ಡ್ ಪ್ರೈಸ್ ಮೇಲೆ ಹೋದಾಗೆ ಬಾಂಡ್ ಪ್ರೈಸ್ ಕೂಡ ಮೇಲೆ ಆಗುತ್ತೆ. ಬಟ್ ಅದಕ್ಕೆ ಲಾಕ್-ಇನ್ ಪೀರಿಯಡ್ ಅಂತ ಬರುತ್ತೆ. ನೀವು ಇಷ್ಟು ವರ್ಷ ವೆಯ್ಟ್ ಮಾಡಬೇಕು ಅಂತ ಬರುತ್ತೆ. ಪ್ಲಸ್ ನಿಮಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಅದು ಒಂದು ಆಪ್ಷನ್. ಎರಡನೇ ಆಪ್ಷನ್, ನೀವು ಫಿಸಿಕಲ್ ಗೋಲ್ಡ್ ತೊಗೊಳ್ಬೋದು. ಫಿಸಿಕಲ್ ಗೋಲ್ಡ್ ತೊಗೊಂಡಾಗ ಏನಾಗುತ್ತೆ, ನಿಮಗೆ ಗೋಲ್ಡ್ ಮೇಲೆ ವೇಸ್ಟೇಜ್ ಹಾಕ್ತಾರೆ, ಮೇಕಿಂಗ್ ಚಾರ್ಜ್ ಹಾಕ್ತಾರೆ, ಪ್ಲಸ್ GST ಹಾಕ್ತಾರೆ. ಇದೆಲ್ಲ ನಿಮಗೆ ಕೂಡಿಸಿದ್ರೆ ಆ ಅಮೌಂಟ್ನ ರಿಕವರ್ ಮಾಡೋಕ್ಕೆ ನಿಮ್ಗೆ ಇನ್ನೊಂದು 2 ವರ್ಷ ವೆಯ್ಟ್ ಮಾಡಬೇಕು. ಮತ್ತು ಇನ್ನೊಂದು, ಚಿನ್ನ ತೊಗೊಂಡು ಬಂದರೆ ಮನೇಲಿ ಸೇಫ್ಟಿ ಇರೋದಿಲ್ಲ, ಥೆಫ್ಟ್ ಆರ್ ರಾಬ್ರಿ ಆಗೋ ಚಾನ್ಸಸ್ ಇರುತ್ತೆ, ಕಳುವಾಗೋ ಚಾನ್ಸಸ್ ಇರುತ್ತೆ. ಅಥವಾ ಚಿನ್ನ ನಾವು ಯೂಸ್ ಮಾಡಲ್ಲ, ಜಸ್ಟ್ ಒಂದು ಸೇಫ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದವ್ರಿಗೆ ವೇಸ್ಟೇಜ್ ಮೇಕಿಂಗ್ ಎಲ್ಲ ಪೇ ಮಾಡೋದು ವೇಸ್ಟ್. ಸೊ ಅದನ್ನು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೊ ಮೂರನೇ ಆಪ್ಷನ್ ಬಂದು ಇದು ರೈಟ್ ಆಪ್ಷನ್. ನಾನೇನು ಅಂತ ಹೇಳ್ತೀನಿ. ETF ಅಂತ ಇದೆ, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಸೊ ಇಲ್ಲಿ ನೀವು ಮಿನಿಮಮ್ 10 ರೂಪಾಯಿಂದ ಕೂಡ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ, ಈಗ ಒಂದು ETF ಒಂದು ಸ್ಮಾಲ್ ಯೂನಿಟ್ ಅಂತ ಇರುತ್ತೆ. ಆ ಯೂನಿಟ್ನ ಪ್ರೈಸ್ ಬಂದು 10 ರೂಪೀಸ್ ಇರುತ್ತೆ. ಅದರ ಅರ್ಥ 10 ರೂಪಾಯಿಗೆ ಎಷ್ಟು ಗೋಲ್ಡ್ ಬರುತ್ತೋ ಅದನ್ನು ನಿಮ್ಮ ಅಕೌಂಟ್ ಅಂದರೆ ಡಿಮ್ಯಾಟ್ ಅಕೌಂಟಲ್ಲಿ ಸೇವ್ ಆಗಿರುತ್ತೆ. ಸೊ ನೀವು ಡಿಮ್ಯಾಟ್ ಅಕೌಂಟಲ್ಲಿ ನೀವು ಆ ಗೋಲ್ಡ್ನ ಯೂಸ್ ಮಾಡ್ಬೋದು. ಚಿನ್ನ ಹೇಗೆ ಮೇಲೆ ಹೋಗುತ್ತೋ ಪ್ರೈಸು, ಹಾಗೆ ETF ಪ್ರೈಸ್ ಕೂಡ ಮೇಲೆ ಹೋಗುತ್ತೆ. ಇದರಲ್ಲಿ ನಿಮಗೆ ಮಿನಿಮಮ್ 10 ರೂಪೀಸಿಂದ 1 ಲ್ಯಾಕ್ ರೂಪೀಸ್, 2 ಲ್ಯಾಕ್ ರೂಪೀಸ್ ನಿಮ್ಮ ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ, ಕಳುವಾಗೋ ಚಾನ್ಸಸ್ ಇರೋದಿಲ್ಲ, ಥೆಫ್ಟ್ ಆಗೋದಿಲ್ಲ, ಅಥವಾ ವೇಸ್ಟೇಜ್ ಮೇಕಿಂಗ್ ಏನೂ ಇರೋದಿಲ್ಲ. ಪ್ಯೂರ್ ಗೋಲ್ಡ್ ಮೇಲೆ ಏನು ಇನ್ವೆಸ್ಟ್ ಮಾಡ್ತೀರೋ ಹಾಗೆ ಇನ್ವೆಸ್ಟ್ ಮಾಡ್ಬೋದು. ಸಾಕಷ್ಟು AMC ಕಂಪ್ನಿಗಳು ಈ ಒಂದು ETF ಪ್ರೊವೈಡ್ ಮಾಡ್ತಾ ಇದ್ದಾರೆ. ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ETF ಅಂತ ಟೈಪ್ ಮಾಡಿ, ನಾನು ನಿಮಗೆ ಆ ಒಂದು ಕಂಪನಿಯ ಹೆಸರುಗಳನ್ನ ಕಳಿಸ್ಕೊಡ್ತೀನಿ, ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನೀವು ನೋಡಿ ಇನ್ವೆಸ್ಟ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಕಳಿಸ್ಕೊಡಿ. ಆ್ಯಂಡ್ ಹೀಗೆ ಹೆಚ್ಚಿನ ಫಿನಾನ್ಸ್ ಕಾಂಟೆಂಟ್ಗೆ ನನ್ನ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು.